ಈ ದಿನ ಬೆಂಗಳೂರು ಸ್ವಾತಂತ್ರ್ಯ ದಿನ ಬೃಹತ್ ಮಾಡಿದ ಪ್ರತಿಭಟನೆ ಹಮ್ಮಿಕೊಂಡಿರಾ, ತಾವು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ ಹೇಳಿ ಸರ್? ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲೇಬೇಕು. ಈಗ ದಿನ ಬಂದಿದೆ. ಯಾಕಂದರೆ ಮದ್ದೂರಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಅವಿವೇಕಿಗಳು, ನಾಡದ್ರೋಹಿಗಳು, ದೇಶದ್ರೋಹಿಗಳು ನಮ್ಮ ಗಣೇಶ ಉತ್ಸವಕ್ಕೆ ಅಥವಾ ಶೋಭಾಯಾತ್ರೆಗೆ ಏನು ಕಲ್ಲೆಸೆತ ಮಾಡಿದ್ದಾರೆ, ಅವರು ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗಬೇಕು. ಮತ್ತು ನಮ್ಮ ಇವರು ಪರಮೇಶ್ವರನಿದ್ದಾರೆ ಹೋಮ್ ಮಿನಿಸ್ಟ್ರು, ಅವರು ರಾಜೀನಾಮೆ ಪತ್ರ ಕೊಡಬೇಕು. ಆ ಒಂದು ಸ್ಥಾನಕ್ಕೆ ಅವರು ಯೋಗ್ಯರಲ್ಲ. ವಿರೋಧವಾಗಿ ಹೇಳ್ತಿರ್ತಾರೆ, ಯಾರಿಗೂ ಪಾಪ ಕೇಳಿಸೋದು ಇಲ್ಲ, ಅರ್ಥನೂ ಆಗಲ್ಲ. ಅವ್ರ ಭಾಷೆಯಲ್ಲಿ ಅವ್ರು ಹೇಳ್ತಾರೆ. ಆದರೆ ಹಿಂದೂಗಳು ಮಾತ್ರ ಏನಾದರೂ ಒಂದು ಫ್ಲಾಗ್ ಇಟ್ಕೊಂಡು ಏನಾದರೂ ಭಾರತ ಮಾತಾ ಕಿ ಜೈ ಅಂದರೆ ಇಮ್ಮಿಡಿಯೇಟ್ ಪೊಲೀಸ್ನವರು ಬಂದುಬಿಡ್ತಾರೆ, ಅವ್ರ ಮೇಲೆ ಕೇಸು ಹಾಕ್ಬಿಡ್ತಾರೆ. ಈ ರೀತಿಯಾದ ಪರಿಸ್ಥಿತಿ ನಮಗೆ ಬರ್ತಾ ಇದೆ. ಮೊನ್ನೆ ಮದ್ದೂರಲ್ಲಿ ಪಾಪ ಹೆಣ್ಣು ಮಗಳು ಅವಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾಳೆ. ಇದು ಎಂಥ ಅನ್ಯಾಯ ಅಲ್ವಾ? ಹೆಣ್ಣು ಮಕ್ಕಳನ್ನ ನಾವು ದೇವರು ಅಂತ ಇವೆ ಅಲ್ವಾ? ಯತ್ರ ನಾರಿ ಅಂತ ಪೂಜಿಸುತ್ತೆ, ರಮಂತೆ ತತ್ರ ದೇವತ ಅಂತೀವಿ. ಆದರೆ ಆ ಒಂದು ಹುಡುಗಿ ಮೇಲೆ ಯಾವ ರೀತಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅವಳು ಪಾಪ ಹೇಳ್ತಾ ಇದ್ದಾಳೆ, ನೋವಾಗ್ತಾ ಇದೆ ಅಂತ, ಆದರೂ ಬಿಡ್ತಾ ಇಲ್ಲ. ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾಳೆ. ಇದು ಯಾವ ರೀತಿ ಆಗುತ್ತೆ? ಹೆಣ್ಮಕ್ಳಿಗೂ ಅಷ್ಟು ರಕ್ಷಣೆ ಇಲ್ವಾ ನಮಗೆ? ನಮ್ಮ ದೇವರನ್ನ ಪೂಜೆ ಮಾಡೋಷ್ಟು ಸ್ವತಂತ್ರವೂ ಇಲ್ವಾ ನಮಗೆ? ನಮ್ಮ ದೇವರಿಗೋಸ್ಕರ ನಾವು ಕೂಗಬೇಕು, ನಾವು ಪೂಜೆ ಮಾಡಬೇಕು, ರೋಡಲ್ಲೆಲ್ಲ ಮೆರವಣಿಗೆ, ಇದು ಯಾವುದು ನಾವು ಮಾಡಲೇಬಾರ್ದ? ಮೊಹರಂಗಂದರೆ ಅವರು ಏನು ಎಲ್ಲ ರೀತಿಯ ಬ್ಯಾಂಡು ಭಜಂತ್ರಿ ಇಟ್ಕೊಂಡು ಎಲ್ಲ ಕಡೆ ಹೋಗಿ ಉರುಸು ಮಾಡಿ ಎಲ್ಲ ಮಾಡಬಹುದು, ಆದರೆ ನಮ್ಮ ಮೆರವಣಿಗೆ ಮಾಡಬಾರ್ದು. ಇದು ಯಾವ ರೀತಿಯ ನ್ಯಾಯ? ಇದನ್ನು ಖಂಡಿತವಾಗ್ಲೂ ನಾವೆಲ್ಲರೂ ಖಂಡಿಸ್ತೀವಿ. ಮತ್ತು ನಾವೆಲ್ಲರೂ ಎಷ್ಟೇ ಇದಾಗಿದ್ರೂ ನಮ್ಮ ಸ್ವಂತವಾಗಿಯೂ ನಾವು ಇದಕ್ಕೋಸ್ಕರ ನಾವು ಮಾಡಬೇಕು. ನಮ್ಮ ಮನೆಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು. ನೋಡಿ, ಹಿಂದೂಗಳಿಗೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಅವ್ರಿಗೆ ಮಾತಾಡುವಂಥ ಸಾಕಷ್ಟು ಮಹನೀಯರಿದ್ದಾರೆ. ಯಾಕೆಂದರೆ ನಾವು ಒಬ್ಬನೇ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ. ಯಾಕೆಂದರೆ ಅಜೀರ್ಣ ಆಗಿಬಿಡುತ್ತೆ. ಯಾವುದೇ ಆಗಿರಲಿ, ಅದಕ್ಕೆ ಫಂಕ್ಷನ್ಗಳಲ್ಲಿ ನಿಮಗೆಲ್ಲ ಪಲ್ಯ ಕೋಸಂಬರಿ ಸ್ವಲ್ಪನೇ ಇಟ್ಟಿರ್ತಾರೆ. ಅದು ಯಾರೇ ನಾವು ಮಾತಾಡಬೇಕು, ಸ್ವಲ್ಪನೇ ಇಟ್ಟಿರಬೇಕು. ಅದರಿಂದ ನೀವೆಲ್ಲರಿಗೂ ಭಕ್ಷ್ಯವನ್ನು ಬಡಿಸ್ತಾ ಇದ್ದೀವಿ. ಇವತ್ತು ಸನಾತನ ಧರ್ಮದ ಭಕ್ಷ್ಯ ರಾಜಭೋಜನ ಹೇಳಿ, ಬ್ರಾಹ್ಮಣ ಭೋಜನ ಅಂದ್ಕೊಳ್ಳಿ. ಹಾಗೆ ಖಂಡಿತ ನಿಮ್ಮೆಲ್ಲರಿಗೂ ಸನಾತನ ಧರ್ಮದ ಭೋಜನವನ್ನು ಇವತ್ತು ಬಡಿಸ್ತಾ ಇದ್ದೀವಿ. ಹರಿಹಿ ಓಂ ತತ್ಸತ್ ಶುಭಮಸ್ತು. ಈಗ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ತಿನ ಉಪಾಧ್ಯಕ್ಷರಾದ